ಶ್ರದ್ಧಾಂಜಲಿ ಸಲ್ಲಿಸೋ ದಿವಸವೇ ರಾಷ್ಟ್ರದ ಪಾರ್ಲಿಮೆಂಟ್ ಅಲ್ಲಿ ಲೋಕಸಭೆಯಲ್ಲಿ ನಡೆದಂತ ಘಟನೆ ಸಂಪೂರ್ಣವಾಗಿ ಭದ್ರತಾ ವ್ಯವಸ್ಥೆ ಕುಸಿದಿದೆ. ಪಾರ್ಲಿಮೆಂಟ್ ಅಲ್ಲೂ ಸಹ ನಾನು ಸುಮಾರು ವರ್ಷಗಳ ಕಾಲ ಇದ್ದವನು. ಪಾರ್ಲಿಮೆಂಟ್ನ ಭದ್ರತೆ, ಪಾರ್ಲಿಮೆಂಟ್ ಸದಸ್ಯರು ಬಿಟ್ಟರೆ ಬೇರೆ ಯಾರಾದರೂ ಒಳಗಡೆ ಹೋಗಬೇಕಾದ್ರೆ ಬಹಳಷ್ಟು ತಪಾಸಣೆಗಳು ನಡೆದು ಒಳಗಡೆ ಹೋಗಬೇಕಾಗುತ್ತೆ. ಹೊಸ ಪಾರ್ಲಿಮೆಂಟ್ ಕಟ್ಟಿದ್ದಾರೆ. ಹೊಸದಾಗಿ ಪಾರ್ಲಿಮೆಂಟ್ ಕಟ್ಟಿರ್ತಕ್ಕಂಥದ್ರಲ್ಲೂ ಸಹ ಈ ರೀತಿಯ ಭದ್ರತಾ ಲೋಪಗಳಾಗಿರತಕ್ಕಂಥದ್ದು ನೋಡಿದಾಗ ರಾಷ್ಟ್ರದಲ್ಲಿ ಸಂಪೂರ್ಣವಾಗಿ ಭದ್ರತಾ ವ್ಯವಸ್ಥೆ ಕುಸಿದಿದೆ. ನೇರವಾಗಿ ಗೃಹ ಸಚಿವರು ಇದರ ಹೊಣೆ ಹೊರಬೇಕಾಗುತ್ತೆ. ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಹುಳ ಕೂಡ ಬರಲಿಕ್ಕೆ ಹೋಗ್ಲಿಕ್ಕೆ ಬಹಳ ಕಷ್ಟ ಸಾಧ್ಯ. ಈ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ ನಾವೆಲ್ಲರೂ ಸಹ ಖಂಡಿಸಬೇಕು ಮತ್ತು ಭದ್ರತಾ ವ್ಯವಸ್ಥೆ ಯಾವ ರೀತಿ ಕುಸಿದಿದೆ ಅನ್ನೋದನ್ನ ತನಿಖೆ ಆಗಿ ಯಾರಿದಕ್ಕೆ ಕಾರಣಕರ್ತರು ಅಂತ ಹೇಳಿ ಜನಸಾಮಾನ್ಯರಿಗೆ ತಿಳಿಸಬೇಕಾಗತ್ತೆ. ಪಾರ್ಲಿಮೆಂಟೇ ಸುರಕ್ಷಿತವಾಗಿಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರು ಎಷ್ಟು ಸುರಕ್ಷಿತವಾಗಿರ್ತಾರೆ ಅನ್ನೋದು ಜನಸಾಮಾನ್ಯರ ಯೋಚನೆಯಲ್ಲಿ ಬರ್ತಕ್ಕಂಥದ್ದು. ಆದ್ರಿಂದ ತಕ್ಷಣ ಜನಗಳಿಗೆ, ಜನಸಾಮಾನ್ಯರಿಗೆ ಧೈರ್ಯ ಬರ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.